ಗೋಲ್ಡ್ ಪರ್ಚೇಸ್ ಮಾಡೋದಿಕ್ ನೋಡ್ತಿದ್ದೀರಾ? ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಿಕ್ ನೋಡ್ತಿದ್ದೀರಾ? ಹಾಗಾದ್ರೆ ಇತ್ತೀಚಿನ ಬೆಲೆಗಳನ್ನಂತೂ ಗಮನಿಸಿರ್ತೀರಾ. ಇದಂತೂ ನಿಮ್ಗೆ ಹೂಡಿಕೆ ಮಾಡೋದಿಕ್ ಬೆಸ್ಟ್ ಟೈಮ್ ಅಲ್ವಾ? ಹೂಡಿಕೆ ಮಾಡೋದಿಕ್ ಬೆಸ್ಟ್ ಟೈಮ್, ಓಕೆ. ಬಟ್ ಯಾಕೆ ಈ ತರ ಇಳಿಕೆ ಆಗ್ತಿದೆ, ಮುಂದೆ ಹೇಗಿರ್ಬೋದು ಅಂತ ತಿಳ್ಕೊಳ್ಳಲ್ವಾ? ಹಾಗಾದ್ರೆ ನೀವು ಇನ್ವೆಸ್ಟ್ ಮಾಡೋದಕ್ಕೂ ಮೊದಲು ಅದನ್ನ ತಿಳ್ಕೊಳ್ಳಿ. ಅದೇನು ಅಂತ ಈ ವಿಡಿಯೋದಲ್ಲಿದೆ, ಪೂರ್ತಿ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ಇದೇ ತರ ಅಪ್ಡೇಟ್ಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಂದನೇ ನನಗೆ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಎಲ್ಲಾ ರೀತಿಯ ಟ್ರೆಂಡ್ ಡೌನ್ ಆಗ್ಬೋದು, ಆದ್ರೆ ಗೋಲ್ಡ್ ಅನ್ನೋ ಟ್ರೆಂಡ್ ಡೌನ್ ಆಗುತ್ತಾ? ನನ್ನ ಪ್ರಕಾರ ಇಲ್ಲ. ಯಾಕಂದ್ರೆ ಗೋಲ್ಡ್ ವಿಶ್ವದಲ್ಲೇ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಹಾಗಾಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಚೇಸಿಂಗ್ ಯಾವಾಗ್ಲೂ ಇರುತ್ತೆ. ಬಟ್ ಇತ್ತೀಚೆಗೆ ಗೋಲ್ಡ್ ಮಾರ್ಕೆಟ್ ಅಲ್ಲಿ ನಡೀತಿರುವಂತ ಡೆವಲಪ್ಮೆಂಟ್ಸ್ ನ ನೋಡಿದ್ರೆ, ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರ್ಗೆ ಒಂದು ಶಾಕ್ ಅಂತ ಹೇಳ್ಬೋದು. ಹಾಗೇನೆ ಮುಂದೆ ಇನ್ವೆಸ್ಟ್ ಮಾಡೋರ್ಗೆ, ಖರೀದಿ ಮಾಡೋರ್ಗಾಗ್ಲಿ ಇದೊಂಥರ ಹೊಸ ದಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಕೆಲವು ತಿಂಗಳ ಹಿಂದೆ ಚಿನ್ನದ ಬೆಲೆ ಹೇಗಿತ್ತು ಅಂತ ಗಮನಿಸ್ತಾ ಹೋದ್ರೆ, ಇವತ್ತಿನ ರೇಟ್ಗೂ ಅವತ್ತಿನ ರೇಟ್ಗೂ ಇಷ್ಟೊತ್ತಿಗಾಗ್ಲೇ ಇನ್ನೂ ರೈಸ್ ಆಗ್ಬೇಕಿತ್ತು, ಬಟ್ ಕಮ್ಮಿ ಆಗಿದೆ. ಇದಕ್ಕೆ ಕಾರಣ ಒಂದೇ ಇಲ್ಲ, ಹಲವಾರು ಕಾರಣಗಳಿವೆ. ಅದನ್ನ ಏನಂತ ಮುಂದಕ್ಕೆ ಹೇಳ್ತೀನಿ. ಕಳೆದ ಕೆಲವು ತಿಂಗಳ ಹಿಂದೆ ನಾನ್ ಗಮನಿಸ್ದಂಗೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ಪರ್ ಗ್ರಾಮ್ 17,000 ಕ್ರಾಸ್ ಆಗಿತ್ತು. ಬಟ್ ಇವತ್ತಿನ ರೇಟು 14,000 ಆಸುಪಾಸಿನಲ್ಲಿ ನಡೀತಿದೆ. ಅಂದ್ರೆ ಮಾರ್ಚ್ 23rd ರೇಟ್ 14,002 rupees. 24 ಕ್ಯಾರೆಟ್ ಗೋಲ್ಡ್ ರೇಟ್ ಇದು. 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ 12,835 rupees ಈ ಲೆವೆಲ್ಗೆ ಬಂದಿದೆ. ಇದೇ 22 ಕ್ಯಾರೆಟ್ ಗೋಲ್ಡ್ 15,000 ದಾಟಿತ್ತು, 24 ಕ್ಯಾರೆಟ್ ಗೋಲ್ಡ್ 17,000 ದಾಟಿತ್ತು. ಹಾಗಾದ್ರೆ ಇವತ್ತು, ಅದರಲ್ಲೂ ಮಿಡಲ್ ಈಸ್ಟ್ ಅಲ್ಲಿ ವಾರ್ ನಡೀತಿರುವಂತ ಸಮಯದಲ್ಲಿ ಇಷ್ಟೊಂದು ಏನಕ್ಕೆ ಇಳಿಕೆ ಆಗಿದೆ? ಇದಕ್ಕೆ ಕಾರಣ ಅಂತೂ ಇದೆ. ಅದು ಒಂದು ಕಾರಣ ಅಲ್ಲ, ಸುಮಾರು ಬಲವಾದ ಕಾರಣಗಳಿದ್ದಾವೆ. ಈಗ ಆ ಮೇನ್ ರೀಸನ್ ಅಲ್ಲಿ ಒಂದ್ ರೀಸನ್ ಅಂತ ನಾನು ಹೇಳ್ತೀನಿ. ಒಂದೇನಂದ್ರೆ, ಅಮೆರಿಕಾದಲ್ಲಿ ಬಡ್ಡಿ ದರ ಹೆಚ್ಚಾಗೋ ನಿರೀಕ್ಷೆ ಇದೆ. ಹೀಗಾಗಿ ಇನ್ವೆಸ್ಟರ್ಸ್ ಎಲ್ಲ ಏನ್ ಮಾಡ್ತಾರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬದಲು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಗೋಲ್ಡ್ ಅಲ್ಲಿ ತಗೊಳ್ಳೋ ಪ್ರಾಫಿಟ್ ಗಿಂತ ಬ್ಯಾಂಕ್ ಬಡ್ಡಿ ದರದಲ್ಲಿ ತಗೊಳ್ಳೋ ಪ್ರಾಫಿಟ್ ಮೇಲೆ ಜಾಸ್ತಿ ಕಾನ್ಶಿಯಸ್ ಆಗ್ತಾರೆ. ಸೊ ದಟ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಯಾವಾಗ ಈ ರೀತಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಗೋಲ್ಡ್ ಪ್ರೈಸ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಇಳಿಕೆ ಆಗೇ ಆಗುತ್ತೆ. ಅದು ಒಂದು. ಇನ್ನೊಂದು ರೀಸನ್ ಏನಂದ್ರೆ, ಬಡ್ಡಿ ದರ ಹೆಚ್ಚಾಗೋ ನಿರೀಕ್ಷೆಯಿಂದ ಆಲ್ರೆಡಿ ಎಲ್ಲರೂ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋ ಕಡೆ ಗಮನ ಕೊಡ್ತಿದ್ದಾರೆ ಅಂತೆ. ಇದರಿಂದ ಏನಾಯ್ತು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಅವಾಗ ಕೂಡ ಗೋಲ್ಡ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಡಾಲರ್ ಆಗ್ಲೇ ಹೇಳ್ದಂಗೆ ಮೇನ್ ರೀಸನ್, ಡಾಲರ್ ವ್ಯಾಲ್ಯೂ ಜಾಸ್ತಿ ಆದಾಗ ಗೋಲ್ಡ್ ಮೇಲೆ ಇಂಪ್ಯಾಕ್ಟ್ ಆಗಿ ಬೆಲೆ ಕಡಿಮೆ ಆಗುತ್ತೆ. ಹೀಗಾಗಿ ಎಲ್ಲಾ ಇನ್ವೆಸ್ಟರ್ಸ್ ಬ್ಯಾಂಕ್ ಡೆಪಾಸಿಟ್ ಕಡೆ ಹೋಗ್ತಿದ್ದಾರೆ, ಗೋಲ್ಡ್ ರೇಟ್ ಡೌನ್ ಆಗ್ತಿದೆ. ಇನ್ನೂ ಒಂದು ರೀಸನ್ ಏನಂದ್ರೆ, ಲಾಸ್ಟ್ 3 months ಅಂದ್ರೆ ಯಾವಾಗ ತುಂಬಾ ಏರಿಕೆ ಆಗಿತ್ತಲ್ಲ, ಆ ಟೈಮಲ್ಲಿ ತುಂಬಾ ಇನ್ವೆಸ್ಟರ್ಸ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದವ್ರು ಏನು ಅವತ್ತಿಂದ ಲಾಭಕ್ಕೋಸ್ಕರ ಕಾಯ್ತಿದ್ದಾರೆ. ಸೊ ದಟ್ ಅದು ಚಲನೆ ಆಗ್ತಿಲ್ಲ, ವೇಟ್ ಅಂಡ್ ವಾಚ್ ಅನ್ನೋ ಸ್ಥಿತಿನಲ್ಲಿ ಬಂದಿದ್ದಾರೆ. ಸೊ ಇದು ಕೂಡ ಇಂಪ್ಯಾಕ್ಟ್ ಆಗಿದೆ ಗೋಲ್ಡ್ ಪ್ರೈಸ್ ಮೇಲೆ. ಇಂಡಿಯಾದಲ್ಲಿ ಗೋಲ್ಡ್ ಪ್ರೈಸ್ ಡೌನ್ ಆಗೋದು. ಈಗ ಆಲ್ರೆಡಿ ಹೂಡಿಕೆ ಮಾಡಿರೋರ್ಗೆ ಲಾಭದ ನಿರೀಕ್ಷೆ ಹೆಚ್ಚಾಗಿದೆ. ಈ ಪ್ರೈಸ್ ಡೌನ್ ಆಗಿರೋದ್ರಿಂದ ನೆಕ್ಸ್ಟ್ ಹೂಡಿಕೆ ಮಾಡೋರ್ಗೆ ಒಂದು ಹೊಸ ದಾರಿ ತೆರೆದಿದೆ. ಬಟ್ ಇದಿನ್ನೂ ಇಳಿಕೆ ಆಗ್ತಾ ಹೋದ್ರೆ ಇನ್ವೆಸ್ಟರ್ಸ್ ಅಲ್ಲಿ ಒಂದು ದೊಡ್ಡ ಟೆನ್ಷನ್ ಅಂತೂ ಖಂಡಿತ ಆಗತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಕಾರಣ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮೇಲೆ ವಾರ್ ಮಾಡ್ತಿದೆ ಅಲ್ವಾ? ಇರಾನ್ ಮೇಲೆ ಅಮೆರಿಕ ಮತ್ತೆ ಇಸ್ರೇಲ್ ವಾರ್ ಮಾಡ್ತಿರೋ ಕಾರಣ ಸ್ಟಾಕ್ ಮಾರ್ಕೆಟ್, ಅಮೆರಿಕ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇನ್ವೆಸ್ಟರ್ಸ್ ಸ್ವಲ್ಪ ಡಿಫೆನ್ಸ್ ಸ್ಟಾಕ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅವಾಗ ಯಾಕಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದೆಲ್ಲ ಬೇರೆ ಕಡೆ ದಿಕ್ಕು ಬದಲಿಸ್ತಿದೆ. ಇದರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ಗೋಲ್ಡ್ ಮಾರ್ಕೆಟ್ ವೀಕ್ ಆಗುತ್ತೆ, ಗೋಲ್ಡ್ ಪ್ರೈಸ್ ಕಮ್ಮಿ ಆಗುತ್ತೆ. ಈ ಇಷ್ಟು ಕಾರಣಗಳು ಕೂಡ ಗೋಲ್ಡ್ ಪ್ರೈಸ್ ಡೌನ್ ಆಗೋದಕ್ಕೆ ಕಾರಣಗಳಾಗಿವೆ ಅನ್ಬೋದು.